ಎಲ್ಲರಿಗೂ ನಮಸ್ಕಾರ ರೀ. ಇವತ್ತು ನಾನು ಉತ್ತರ ಕರ್ನಾಟಕದ ಫೇಮಸ್ ಪುಂಡಿ ಪಲ್ಯ ಮಾಡೋದು ಹೇಳ್ಕೊಡ್ತೀನಿ ರೀ. ನೋಡಿರಿ, ಪುಂಡಿ ಪಲ್ಯ ನೀರಾಗ ಹಾಕಿ ತೊಳ್ಯಾಕತ್ತೀನಿ ರೀ. ಸ್ವಲ್ಪ ಒಂದು 2-3 ನಿಮಿಷ ಇಡ್ಬೇಕು ರೀ. ಅದ್ರೊಳಗೆ ಮಣ್ಣು ಅದು ಇರುತ್ತಲ್ಲ ಹೋಗುತ್ತೆ ರೀ. ನಾನು ಹಾಕಿ ನೀರು ಹಾಕಿ ಇಟ್ಟಿದ್ದೆ, ಅದನ್ನು ತೆಗಿಯಾಕತ್ತೀನಿ ನೋಡಿರಿ. ಪುಂಡಿ ಪಲ್ಯ ಭಾಳ ಚಲೋ ಆಕತ್ರಿ ರೀ. 2-3-4 ಥರ ಬರುತ್ತೆ ರೀ ಪುಂಡಿ ಪಲ್ಯ. ನಾ ಇವತ್ತು ಹಿಂಗೆ ಮಾಡೋದು ಹೇಳ್ಕೊಡಕತ್ತೀನಿ ರೀ. ನೋಡಿರಿ, ಪುಂಡಿ ಪಲ್ಯ ತೊಳೆದಿಟ್ಟೀನಿ ರೀ. ಪುಂಡಿ ಪಲ್ಯ ಬಿಸಿ ಬಿಸಿ ಬಿಳಿಜಾಳ ರೊಟ್ಟಿ ಅಂದ್ರೆ ಯಾರಿಗೆ ಇಷ್ಟ ಆಗೋದಿಲ್ಲ ರೀ. ಹೆಸ್ರು ಕಾಳು ತೊಳ್ಕೊತೀನಿ ನೋಡಿರಿ. ಅದ್ರೊಳಗನ ಧೂಳು ಇರ್ತಾವಲ್ಲ, ಅದಕ್ಕೆ ತೊಳಿಬೇಕು ರೀ. ಹೆಸ್ರು ಕಾಳು ತೊಳೆದು ಕುಕ್ಕರಿಗೆ ಹಾಕೊಂಡ್ರಿ. ಕಾಳು ತೆಗೆದು ಕುಕ್ಕರಿಗೆ ಹಾಕ್ತೀನಿ ನೋಡಿರಿ. ಕುಕ್ಕರ್ ಗ್ಯಾಸ್ ಹಚ್ಚಿ ಇಡ್ತೀನಿ ರೀ. ಮೊದಲ ಬರೀ ಹೆಸ್ರು ಕಾಳು ಅಷ್ಟೇ ಇಡ್ಬೇಕು ರೀ. ಅದು ಇದು ಆಗಿಲ್ಲ ಮುಚ್ಚೋದು. ಹೆಸ್ರು ಕಾಳು ಅಷ್ಟೇ ಒಂದು 3-4 ಸೀಟಿ ತೆಗಿಯೋಣ್ರಿ, ಸೀಟಿ ಹೊಡ್ಸೋಣ್ರಿ. ನೋಡಿರಿ, ಹೆಸ್ರು ಕಾಳು ಅಷ್ಟೇ ಇಡಾಕತ್ತೀನಿ ನೋಡಿರಿ. ಮೊದಲ ಪುಂಡಿ ಪಲ್ಯ ಮತ್ತು ಹೆಸ್ರು ಕಾಳು ಇಟ್ಟರೆ ಕುದಿಯೋದಿಲ್ಲ ರೀ ಹೆಸ್ರು ಕಾಳು. ಯಾಕಂದ್ರೆ ಅದು ಸ್ವಲ್ಪ ಪುಂಡಿ ಪಲ್ಯ ಹುಳಿ ಇರ್ತೈತೆ ಅಲ್ರಿ, ಹೆಸ್ರು ಕಾಳು ಕಬ್ಬೇರಿ ಬರ್ದಂಗೆ ಆಗ್ಬಿಡ್ತೈತೆ ರೀ. ಭಾಳ ಮಸ್ತ್ ರೀ, ನಮ್ಮ ಕಡೆ ಭಾಳ ಫೇಮಸ್ ರೀ ಇದು. ನೋಡಿರಿ, ಒಂದು 3-4 ಸೀಟಿ ಹೊಡ್ಸೋಣ್ರಿ. ನೋಡಿರಿ, ಹೆಸ್ರು ಕಾಳು ಕುದ್ದಿದ್ದಾಯ್ತು ರೀ. ತೆಗಿಯೋಣ್ರಿ ಕುಕ್ಕರ್. ಎಷ್ಟು ಮಸ್ತ್ ಕುದ್ದಾವ ನೋಡ್ರಿ ಹೆಸ್ರು ಕಾಳು. ನೋಡಿರಿ, ಮಸ್ತ್ ಕುದ್ದಾವಲ್ರಿ ಹೆಸ್ರು ಕಾಳು. ಅದ್ರೊಳಗೆ ಈಗ ಒಳ್ಳೆ ಪುಂಡಿ ಪಲ್ಯ ಹಾಕೊಂಡ್ರಿ. ಭಾರಿ ಕುದ್ದಾವ್ರಿ ಹೆಸ್ರು ಕಾಳು. ಮಸ್ತ್ ಹಣ್ಣಾಗ ಕುದ್ದಾವ್ರಿ. ನಮ್ಮ ಮಗಳ ಮುಂದೆ ಏನಾದರೂ ತಪ್ಪಾದ್ರೆ ಕ್ಷಮಿಸ್ರಿ. ಪುಂಡಿ ಪಲ್ಯ ಹಾಕಾಕತ್ತೀನಿ ನೋಡ್ರಿ. ತಾಜಾ ಹೊಲ್ದಾನ ಪುಂಡಿ ಪಲ್ಯ ರೀ ಇದು. ನಮ್ಮ ಫ್ರೆಂಡ್ ಒಬ್ರಿಗೆ ಕೊಟ್ರಿ, ಹಂಗಾಗಿ ನನಗೆ ಇಷ್ಟ ಆಯ್ತು ರೀ. ಮಾಡ್ಬೇಕು ಅನ್ನಿಸ್ತು ಇದನ್ನು. ಬಜಾರ್ನಾಗ ಆದ್ರೆ 2 ದಿನದ್ದು 1 ದಿನದ್ದು ಇರುತ್ತೆ ರೀ. ಅದು ತಾಜಾ ಹೊಲದ್ದು ಹರ್ಕೊಂಬಂದಿದ್ದ ಟೇಸ್ಟ್ ಬೇರೆ ಇರ್ತೈತೆ ರೀ. ನೀರು ಹಾಕೊಂಡ್ರಿ. ಅಂದ್ರೆ ಸ್ವಲ್ಪ ನೀರು ಅದಾವಲ್ಲ ರೀ ಹೆಸ್ರು ಕಾಳೊಳಗೆ, ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕೊಂಡು ನೀರು ಹಾಕಿ ಮುಚ್ಚುಣ್ರಿ. ಕುಕ್ಕರ್ ಇಡೋಣ್ರಿ ಹೊಳ್ಳೆ. ಮತ್ತೊಂದು 2-3 ಸೀಟಿ ತೆಗಿಯೋಣ್ರಿ ಕುಕ್ಕರ್. ಒಂದು 3-4 ಸೀಟಿ ಆಗಿಲ್ಲ ರೀ. ಅಂದ್ರೆ ಹಣ್ಣಾಗ ಕುದ್ದು ಬಿಟ್ಟಿರ್ತಾವ್ರಿ. ಹಣ್ಣಾಗ ಕುತ್ತಂದ್ರೆ ತೆಗೆದು ನೋಡಿದ್ರೆ ಅದು ಒಟ್ಟು ಪುಂಡಿ ಪಲ್ಯ ಹಣ್ಣಾಗ ಕುದಿಬೇಕು ರೀ ಒಳಗದು. ನೋಡಿರಿ, ಪುಂಡಿ ಪಲ್ಯ ಕುಕ್ಕರ್ ತುಂಬ ಆಗೈತೆ ಅಂದ್ಕೊಂಡಿದ್ವಿ. ಏಟಾಗೈತೆ ನೋಡಿರಿ, ಫುಲ್ಲು ತುಂಬಿತ್ತು ರೀ. ಅದು ಕುದ್ದು ಏಟಾಯ್ತು ನೋಡಿರಿ. ಈಗ ಬ್ಯಾಳಿ ಮಗ್ಚೋದು ಇರ್ತೈತಲ್ಲ ರೀ, ನಾವು ಕಡ್ಗೋಲ್ ಅಂತೀವಿ ರೀ ಅದಕ್ಕೆ. ಕಡ್ಗೋಲ್ ತೊಗೊಂಡು ಸ್ವಲ್ಪ ಮಗ್ಚುಣ್ರಿ ಅದನ್ನು. ಅಂದ್ರೆ ಎಲ್ಲ ಥರ ಮಿಕ್ಸ್ ಆಗಿಬಿಡ್ತೈತೆ ರೀ ಅದ್ರೊಳಗೆ. ಇದನ್ನು ಕಡ್ಗೋಲ್ ತೊಗೊಂಡು ಸರಿಯಾಗಿ ಮಗಚ್ಕೊಳ್ಳೋಣ್ರಿ. ನೋಡಿರಿ ಹೆಂಗಾಯ್ತು ನೋಡಿರಿ ಮಗ್ಚಿನಿ. ಎರಡೂ ಕಂಡ ಬರಂಗಿಲ್ಲ ರೀ. ಅದು ಹೆಸ್ರು ಕಾಳು ಪುಂಡಿ ಪಲ್ಯ ಅದ್ರೊಳಗನ ಮಿಕ್ಸ್ ಆಗಿಬಿಡ್ತ್ರಿ. ಈಗ ಇದನ್ನು ಸೈಡಿಗೆ ಎತ್ತಿಟ್ಕೊಳ್ಳೋಣ್ರಿ. ಎತ್ತಿಟ್ಕೊಂಡು ಒಗ್ಗರ್ನಿಗೆ ರೆಡಿ ಮಾಡೋಣ್ರಿ. ಬೆಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿ ತೊಗೊಂಡಿನಿ ರೀ. ಕಲ್ಲು ಒಳಗೆ ಜಸ್ತೀನಿ ರೀ. ಅದನ್ನು ಮಿಕ್ಸಿಗೆ ಹಾಕೋಬೇಕಂದೆ ಬ್ಯಾಡ ಅಂಥೇಳಿ ಹಿಂಡಿ ಕಲ್ಲಾಗ ಜಜ್ಜಾಕತ್ತೀನಿ ನೋಡಿರಿ. ಒಂಥರ ಟೇಸ್ಟ್ ಬೇರೆ ಬರುತ್ತಲ್ಲ ಕಲ್ಲಾಗ ಜಜ್ಜಿದ್ರೆ ಅಂಥೇಳಿ ಕಲ್ಲಾಗ ಜಜ್ಜಾಕತ್ತೀನಿ ರೀ. ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ್ರಿ. ಉಪ್ಪು ಹಾಕೋತೀನಿ ರೀ ಒಂದು ಸ್ವಲ್ಪ. ಹಳ್ಳುಪ್ಪು ಹಾಕಿನಿ ನೋಡಿರಿ. ಜಜ್ಜುಣ್ರಿ. ಭಾಳ ಸಣ್ಣ ಏನು ಬ್ಯಾಡ್ರಿ, ಅವಳು ಚೋಳು ಇರಲಿ. ಸ್ವಲ್ಪ ಮೆಣಸಿನ್ಕಾಯಿ ಬಾಯ ಸಿಗಬೇಕು ರೀ ತಿನ್ನೋ ಮುಂದೆ, ಅಂದ್ರೆ ಟೇಸ್ಟ್ ಬರ್ತೈತೆ ರೀ. ನೋಡಿರಿ, ಈ ಥರ ಜಜ್ಬೇಕು ನೋಡಿರಿ. ಆಯ್ತಲ್ಲ ನೋಡಿರಿ,
ಇಷ್ಟೇ ಇರ್ಬೇಕ್ರಿ, ಅಂದ್ರೆ ಟೇಸ್ಟ್ ಬರ್ತೈತೆ ರೀ. ಉದ್ದಾಗ ಮೆಣಸಿನ್ಕಾಯಿನೂ ಹೆಚ್ಚಿನೂ ಹಾಕ್ಬೋದು ರೀ. ನಾನು ಜಜ್ಜಿದ್ರೆ ಹಿಂಗೆ ಕರೆಕ್ಟಾಗಿ ಒಂದು ಸ್ವಲ್ಪ ಎಲ್ಲದಕ್ಕೂ ಮಿಕ್ಸ್ ಆಕೈತಿ ಅಂತ ಹಾಕೊಂಡೀನಿ ರೀ. ಕ್ಯಾಮ್ರಾ ಸ್ವಲ್ಪ ತೆಳಗೆ ಮಾಡೀನಿ ರೀ, ಅದು ತೆಳಗೆ ಕಂಡೈತಿ ಏನು ಅನ್ಕೋಬೇಡ್ರಿ. ಒಬ್ಬಕ್ಕೆ ಮಾಡಾಕತ್ತೀನಿ ರೀ ನಾನು. ಮಾಡೋ ಮುಂದೆ ಸ್ವಲ್ಪ ಕ್ಯಾಮ್ರಾ ತೆಳಗೆ ಆಗಿಬಿಡ್ತೀರಿ, ಅದು ಗೊತ್ತಾಗಲಿಲ್ಲ ನನಗೆ. ನೋಡಿರಿ ಬೊಗಾನಿ ಇಡಾಕತ್ತೀನಿ ರೀ. ಎಣ್ಣೆ ಹಾಕೊಂಡ್ರಿ, ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ರಿ ಅಂದ್ರೆ ಟೇಸ್ಟ್ ಬರುತ್ತೆ ರೀ. 3-4 ಥರ ಐತೆ ರೀ ಇದು ಮಾಡೋದು. ನೋಡಿರಿ ಜಜ್ಜಿ ಇಟ್ಕೊಂಡಿದ್ವಲ್ಲ, ಅದು ಎಣ್ಣೆ ಕಾದ್ಮೇಲೆ ಅದನ್ನು ಹಾಕ್ಬೇಕು ರೀ. ಎಣ್ಣೆ ಒಳಗೆ ಫ್ರೈ ಆಗ್ಬೇಕು ರೀ. ಅದು ಚಂದಾಗ ಸ್ವಲ್ಪ ಕೆಂಪಾಗ ಫ್ರೈ ಆತಂದ್ರೆ ಹಸಿ ವಾಸನೆ ಹೋಗ್ಬೇಕು ರೀ. ಯಾಕಂದ್ರೆ ಮೆಣಸಿನ್ಕಾಯಿ ನಾವು ಹಸಿವು ಹಾಕಿವಲ್ಲ ರೀ, ಅದಕ್ಕೆ. ನೋಡಿರಿ ಸ್ವಲ್ಪ ಫ್ರೈ ಆಗ್ಬೇಕು. ನೋಡಿರಿ ಎಷ್ಟು ಚಂದ ಕೆಂಪು ಕಾಣಕತ್ತೈತಲ್ಲ ರೀ, ಹಿಂಗೆ ಆಗ್ಬೇಕು ರೀ. ಸ್ವಲ್ಪ ಅರಿಶಿನ ಪುಡಿ ಹಾಕೊಂಡ್ರಿ. ಅರಿಶಿನ ಪುಡಿ ಇರಲಿಲ್ಲ ಅಂದ್ರೆ ಚಂದ ಕಾಣಂಗಿಲ್ಲ ಪುಂಡಿ ಪಲ್ಯ. ಸ್ವಲ್ಪ ಹಳದಿ ಕಲರ್ ಕಾಣ್ತೈತೆ ರೀ, ಆರೋಗ್ಯಕ್ಕೂ ಒಳ್ಳೆಯದು. ನೋಡಿರಿ ಅದನ್ನು ಮುಗಿಸಿಟ್ಟಿದ್ನಲ್ಲ ತೆಗಿಯಾಕತ್ತೀನಿ ನೋಡಿರಿ. ಕಡ್ಗೋಲು ತೆಗೆದು ಇದಕ್ಕೆ ಸುರ್ಕೊಂಡ್ಬಿಡುದ್ರಿ. ನೋಡಿರಿ ಎಷ್ಟು ಚಂದ ಸ್ಮೂತ್ ಆಗೈತೆ. ನೋಡಿರಿ ಎಷ್ಟು ಸಣ್ಣ ಆಗೈತೆ ಅದು ಪುಂಡಿ ಪಲ್ಯ. ಹೆಸ್ರು ಕಾಳು ಮಸ್ತ್ ಕುದ್ದೈತೆ ರೀ. ನೋಡಿರಿ ಸ್ವಲ್ಪ ಮಿಕ್ಸ್ ಮಾಡೋಣ್ರಿ. ಮ್ಯಾಗ ಕೆಳಗೆ ಮಾಡಿರಿ, ಒಂದು ಸ್ವಲ್ಪ ಮಿಕ್ಸ್ ಮಾಡಿರಿ ಅಂದ್ರೆ ಕುದೀತೈತ್ರಿ ಅದು. ತಿರ್ಗಿಸ್ಬೇಕ್ರಿ, ಅಂದ್ರೆ ಎಲ್ಲ ಖಾರ ಬೆಳ್ಳುಳ್ಳಿ ಅದೆಲ್ಲ ಹಾಕಿವೆಲ್ಲ ಒಟ್ಟು ಮಿಕ್ಸ್ ಆಗ್ಬೇಕಲ್ರಿ ಅದು. ಎಷ್ಟೊಂದು ಕಾಣಕತ್ತೆ ನೋಡಿರಿ. ಬಿಸಿ ಬಿಸಿ ರೊಟ್ಟಿ ಅದ್ರಾಗೂ ಟೇಸ್ಟ್ ಬರ್ತೈತೆ ರೀ. ಅನ್ನದೊಳಗೂ ಮಸ್ತ್ ಟೇಸ್ಟ್ ಬರ್ತೈತೆ ರೀ. ಇದನ್ನು ಹಾಕೊಂಡು ಅನ್ನದೊಳಗೆ ಒಂದು ಉಳ್ಳಾಗಡ್ಡಿ ಇಟ್ಕೊಂಡು ತಿನ್ಬೇಕು ರೀ. ಏನು ಹೇಳಿ ಮಸ್ತ್ ಅನ್ನಿಸ್ತೈತೆ ರೀ. ಅನ್ನದೊಳಗೆ ಕಲಿಸ್ಕೊಂಡು ಉಳ್ಳಾಗಡ್ಡಿ ಹಾಕ್ಕೊಂಡು ತಿಂದ್ರೆ ಏನೂ ಬೇಡ ನೋಡಿರಿ. ಇದಿದ್ರೆ ಒಂದೊಂದು ಹಸಿ ಮೆಣಸಿನ್ಕಾಯಿ ಕಡ್ಕೋಬೇಕು ರೀ, ನಡು ಮಸ್ತ್ ಟೇಸ್ಟ್ ಬರ್ತೈತೆ ರೀ. ನೋಡಿರಿ ಎಷ್ಟು ಅಂತ ಕುದ್ದೈತೆ ನೋಡಿರಿ. ತಳ ಹಿಡಿಯಾಕತ್ತೆ ಅಂದ್ರೆ ತೆಗೆದು ಬಿಡೋದ್ರಿ. ನಾ ಏನು ನೀರೇನು ಹಾಕಿಲ್ಲ ರೀ, ಅದು ನೀರು ಬಿಟ್ಟಿತ್ತಲ್ರಿ, ಅದು ಅಷ್ಟೇ ಸಾಕು, ಇಷ್ಟ ಗಟ್ಟಿಗೆ ಅಂಥೇಳಿ. ಇದು ಲಘು ಹಳಸೋದಿಲ್ಲ ರೀ ಪುಂಡಿ ಪಲ್ಯ. ನೋಡಿರಿ ಕುದಿಯಾಕತ್ತೈತೆ ನೋಡಿರಿ ಎಷ್ಟು ಚಂದ. ಇನ್ನು ಸಣ್ಣಗಿಟ್ಟಿನ ರೀ, ಉರಿದು ಜೋರಿಟ್ರೆ ಮತ್ತು ಹತ್ತೈತೆ ರೀ. ಅದು ಸಣ್ಣಗಿಟ್ಟು ಮುಚ್ಚಿಬಿಡ್ಬೇಕು ರೀ, ಅಂದ್ರೆ ಚಂದಾಗ ಕುದ್ಕೋತೈತೆ ರೀ ಅಲ್ಲೇ. ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇನ್ನೂ 3-4 ಥರ ಅದಾವೆ ರೀ ಪುಂಡಿ ಪಲ್ಯ ಮಾಡೋದು, ಅದನ್ನು ತೋರಿಸ್ತೀನಿ ರೀ. ನೀವು ಹೇಳ್ರಿ ಯಾವ ಥರ ಬೇಕು ಆ ಥರ ತೋರಿಸ್ತೀನಿ ರೀ. ಉತ್ತರ ಕರ್ನಾಟಕ ಒಳಗೆ ಪುಂಡಿ ಪಲ್ಯ ಅಂದ್ರೆ ಫೇಮಸ್ ನೋಡಿರಿ. ಕುದ್ದೈತೆ ನೋಡಿರಿ. ಬೌಲ್ಗೆ ಹಾಕ್ಕೊಂಡ್ರಿ. ಮಸ್ತ್ ಕಾಣಕತ್ತೈತೆ ನೋಡಿರಿ. ಭಾರಿ ಆಗಿತ್ತು ರೀ ಅವತ್ತು, ಭಾಳ ಚಲೋ ಆಗಿತ್ತು ರೀ. ನೋಡಿರಿ ಲಾಸ್ಟ್ ಹಿಂಗೆ ಬಂತು ನೋಡಿರಿ. ನಮಸ್ಕಾರ ರೀ.